ನಮ್ಮ ಬೆಂಗಳೂರಿನಲ್ಲಿ ಸಹಜವಾಗಿ RCB ಗೆದ್ದಿದ ನಂತರ ಒಂದು ದೊಡ್ಡ ಆಚರಣೆಯನ್ನು ಮಾಡಲಿರುವಂಥದ್ದು ಎಲ್ಲರೂ ನಿರೀಕ್ಷೆಯಲ್ಲಿದ್ದರು. ಎಲ್ಲರಿಗೂ ಸಹ ಒಂದು ಸಂತೋಷದ ಸಂಭ್ರಮದಲ್ಲಿರುವಾಗ ಅದು ಕ್ರೌಡ್ ಆಗೇ ಆಗುತ್ತೆ ಅಂತ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಈ ಒಂದು ಸಂದರ್ಭದಲ್ಲಿ ಸರಿಯಾದಂಥ ವ್ಯವಸ್ಥೆಯನ್ನು ರೂಪಿಸಬೇಕಾಗಿರ್ತಕ್ಕಂಥದ್ದು ರಾಜ್ಯ ಸರ್ಕಾರದ ಹೊಣೆ. ಕನಿಷ್ಠ 11 ಜನ ಅಷ್ಟೇ ಸ್ಟ್ಯಾಂಪೀಡಲ್ಲಿ ಕಾಲು ತುಳಿತದಲ್ಲಿ ಒಂದು ಏನು ಡೆತ್ ಆಗಿದೆ. ಅದು ನಿಜಕ್ಕೂ ನಾವು ನಮ್ಮ ಕಂಡೋಲೆನ್ಸನ್ನು ಕೂಡ ಅರ್ಪಿಸ್ತೇವೆ ಮೃತರಿಗೆ. ದೇವರು ಅವರ ಆತ್ಮಕ್ಕೆ ಒಂದು ಶಾಂತಿಯನ್ನು ಕೊಡಲಿ. ಆದರೆ ಈ ರಾಜ್ಯ ಸರ್ಕಾರದ ನಿರ್ಲಕ್ಷ್ಯ ಮತ್ತು ಈ ನಡೆದಿರ್ತಕ್ಕಂಥ ಕೃತ್ಯ ಬಗ್ಗೆ ಒಂದು ಒಳ್ಳೆ ತನಿಖೆ ಆಗಬೇಕಾಗಿದೆ, ವರದಿಯನ್ನು ಸಲ್ಲಿಸಬೇಕಾಗಿದೆ. ಸಾರ್ವಜನಿಕರಿಗೂ ಕೂಡ ಆ ವರದಿಯನ್ನು ಅವರು ಕೊಡಬೇಕಾಗಿದೆ. ತುರ್ತಾಗಿ ಇಂಥ ಒಂದು ಆಚರಣೆ ಮಾಡಬೇಕಾಗಿರ್ತಕ್ಕಂಥದ್ದು ಯಾರೂ ಹೇಳಿಲ್ಲ. 1-2-3 ದಿನ ವಿಳಂಬ ಮಾಡಿ ನಂತರ ಇದನ್ನ ಏರ್ಪಡಿಸಿದ್ರೆ ಬಹುಶಃ ಇದಕ್ಕೆ ಒಂದು ಒಳ್ಳೆ ಆಚರಣೆ ಆಗ್ಬೋದಾಗಿತ್ತು. RCBಯ ಗೆಲುವು ಕೂಡ ಪ್ರತಿಯೊಬ್ಬರು ಕೂಡ ಒಂದು ಭಾಗಿಯಾಗ್ಬೋದಾಗಿತ್ತು. ತುರ್ತಾಗಿ ಮಾಡಿ ತಕ್ಷಣವೇ ಏನೋ ಒಂದು ಸಿದ್ಧತೆಗಳು ಇಲ್ಲದೆ ಇರುವಂಥ ಸಂದರ್ಭದಲ್ಲಿ ಬಹುಶಃ ನಿರ್ಲಕ್ಷ್ಯನೇ ಕಾಣುತ್ತೆ. ಆದರೂ ಸಹ ಈ ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಸರಿಯಾದ ಒಂದು ತನಿಖೆ ಆಗಲಿ, ನಂತರ ಅವರ ವರದಿಯನ್ನು ಕೂಡ ಎಲ್ಲರಿಗೂ ಅದು ಸಿಗಬೇಕಾಗಿರುವಂಥದ್ದು ಒಂದು ಸೋರ್ಸಲ್ಲಿ ಕೊಡಲಿ. ಈ ತಕ್ಷಣವೇ ನಾನೇನು ಸುಮ್ಮನೆ ಇಲ್ಲಿ ಘೋಷಣೆ ಮಾಡೋಕ್ಕೆ ಹೋಗಲ್ಲ. ತನಿಖೆ ಆಗಲೇಬೇಕಾಗಿದೆ. ಒಂದು ಜುಡಿಷಿಯಲ್ ಕಡೆಯಿಂದ ಆ ದೃಷ್ಟಿಕೋನದಿಂದ ಒಂದು ಒಳ್ಳೆ ತನಿಖೆ ಆಗಲಿ ಅಂತ ನಾವು ಆಗ್ರಹಿಸ್ತೀವಿ.